ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಬಾಳೆಕಾಯಿಂದ ಕೋಫ್ತಾ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ. ಹಾಗೆ ಜಾಸ್ತಿ ಸಾಮಾನು ಬೇಕಾಗಲ್ಲ, ನಿಮ್ಗೆ ಬೇಗನೂ ಆಗುತ್ತೆ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಒಂದು 8ರಿಂದ 9 ಬಾಳೆಕಾಯಿನ ಬೇಯಿಸಕ್ಕೆ ಇಟ್ಕೊಳ್ತಾ ಇದ್ದೀನಿ. ತುಂಬಿನ ಭಾಗ ಹಾಗೆ ಹಿಂದ್ಗಡೆ ಭಾಗ ಕಟ್ ಮಾಡಿ ಒಂದರಲ್ಲಿ 2 ಭಾಗ ಮಾಡಿ ಬೇಯಿಸ್ಕೊಳ್ಳಿ. ನೀವು ಬೇಕು ಅಂದ್ರೆ ಕುಕ್ಕರ್ ಅಲ್ಲಿ ಹಾಕೊಳ್ಬಹುದು, 2 ವಿಸಲ್ ಕೂಗಿಸ್ಕೋಬಹುದು, ಅಥವಾ ಪಾತ್ರೆಯಲ್ಲಿ ಇಟ್ಬಿಟ್ಟು ನಂತರ ಬೇಯಿಸ್ಕೊಳ್ಬಹುದು. ಒಂದರಲ್ಲಿ 2 ಭಾಗ ಮಾಡಿದ್ರೆ ಬೇಗ ಬೇಯುತ್ತೆ. ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳೋಣ. ನೀವು ಕೋಫ್ತಾದಲ್ಲಿ ತುಂಬಾ ತರ ಕೋಫ್ತಾನ ನೋಡಿರ್ತೀರಾ, ಹಾಗೆ ತುಂಬಾ ವೆರೈಟಿಯಲ್ಲಿ ಬಾಳೆಕಾಯಿ ರೆಸಿಪಿನ ನೋಡಿರ್ತೀರಾ. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಬೇಕಾಗಿರುವಂತ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಹುರಿದಿರೋ ಅಂತ ಶೇಂಗಾ, ಹಾಗೆ ಒಂದು 7ರಿಂದ 8 ಟೊಮೊಟೊ ಹಣ್ಣು, 2ರಿಂದ 3 ಹಸಿಮೆಣಸಿನಕಾಯಿ ಹಾಕೊಂಡು ನಾನು ಇದನ್ನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಹಾಕೊಳ್ಳಿ. ಹಾಗೆ ಬೇಯಿಸ್ಕೊಂಡಿರೋಂಥ ಬಾಳೆಕಾಯಿನ ತುರ್ಕೊಳ್ಳಿ, ಅಥವಾ ಕೈಯಿಂದನಾದ್ರೂ ಮ್ಯಾಶ್ ಮಾಡ್ಕೊಳ್ಳಿ. ಆದಷ್ಟು ಗಟ್ಟಿ ಭಾಗ ಇಲ್ಲದೆ ಇರೋ ರೀತಿಯಾಗಿ ತುಂಬಾ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಎಲ್ಲ ಬಾಳೆಕಾಯಿನ ತುರ್ಕೊಂಡ ನಂತರ ನಾನು ಇದಕ್ಕೆ 2 ಚಮಚದಷ್ಟು ಹಸಿ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋಂಥ ಬೇಸಿಕ್ ಆಗಿರೋಂಥ ಮಸಾಲೆಗಳನ್ನ ಹಾಕೊಳ್ಳೋಣ. 2 ಸಣ್ಣಗೆ ಹೆಚ್ಚಿರೋಂಥ ಹಸಿಮೆಣಸಿನಕಾಯಿ, ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ. ಗ್ರೇವಿಗೂ ಹಾಕೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಒಂದು ಅರ್ಧದಿಂದ 1 ಇಂಚಿನಷ್ಟು ಶುಂಠಿನ ತುರಿದು ಹಾಕೊಳ್ಳಿ ಅಥವಾ ಪೇಸ್ಟ್ ಮಾಡಾಕೊಳ್ಳಿ. ಒಂದು 3/4 ಚಮಚದಷ್ಟು ಖಾರ ಪುಡಿ ಹಾಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರ ನೋಡಿ ಹಾಕೊಳ್ಳಿ. ಗ್ರೇವಿಗೂ ಹಾಕೊಳ್ತೀವಿ, ಅದರಿಂದ ಖಾರ ನಿಮಗೆ ಇನ್ನ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ. ಹಾಗೆ ಕೊತ್ತಂಬರಿ ಕಾಳು ಪುಡಿ ಕೂಡ ಹಾಕೊಳ್ಳೋಣ. ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಂಡೆ ಮಾಡಿ ನೋಡಿ. ಅಕಸ್ಮಾತ್ರಾಗಿ ಏನಾದ್ರೂ ಇದು ಸರಿಯಾಗಿ ಬೈಂಡಿಂಗ್ ಆಗ್ತಾ ಇಲ್ಲ, ಇನ್ನ ಸ್ವಲ್ಪ ಇದಕ್ಕೆ ಹಿಟ್ಟು ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಚಮಚದಷ್ಟು ಹಿಟ್ಟು ಹಾಕೊಂಡು ಸರಿ ಮಾಡ್ಕೊಂಡು ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ನೀವು ರೌಂಡ್ ಶೇಪಲ್ಲೇ ಮಾಡ್ಕೊಳ್ಬೇಕು ಅಂತೇನಿಲ್ಲ, ಸಿಲಿಂಡ್ರಿಕಲ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಈ ರೆಸಿಪಿಗೆ ರೌಂಡ್ ಶೇಪಲ್ಲಿ ಚೆನ್ನಾಗಿರುತ್ತೆ ಅಂತ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲಲ್ಲಿ ಬೇರೆದು ಎಲ್ಲ ತರಕಾರಿ ಉಪಯೋಗಿಸಿ ಮಾಡಿರೋಂಥ ಕೋಫ್ತಾದು ರೆಸಿಪಿ ಇದೆ, ಬೇಕು ಅಂದ್ರೆ ಲಿಂಕ್ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡಿ ನೋಡಿ. ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ. ನಾನು ಇದರಲ್ಲಿ ರೆಡಿ ಮಾಡ್ಕೊಂಡಿರೋಂಥ ಬಾಳೆಹಣ್ಣಿಂದು ಕೋಫ್ತಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಹಣ್ಣಲ್ಲ, ಕಾಯ್ದು ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಕಲರ್ ಬರಬೇಕು. ಬೇಯಿಸಿರೋ ಬಾಳೆಕಾಯಿ ಆದ್ರೂ ತುಂಬಾ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕರ್ಕೊಳ್ಳಿ. ನೋಡಿ, ಈ ರೀತಿ ಆಗಿದ್ಮೇಲೆ ಎಲ್ಲಾನು ಇದೇ ರೀತಿ ಕರೆದು ತಕೊಂಡಾದ್ಮೇಲೆ ಈಗ ನಾವು ಇದು ಗ್ರೇವಿಗೆ ರೆಡಿ ಮಾಡೋಣ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ ಕಸೂರಿ ಮೆಥಿ ಹಾಕೊಳ್ಳೋಣ. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಹಾಗೆ ರೆಡಿ ಮಾಡ್ಕೊಂಡಿರೋಂಥ ಮಸಾಲ, ಅವಾಗಲೇ ಏನು ನಾವು ಟೊಮೊಟೊ, ಮೆಣಸಿನ್ಕಾಯಿ, ಶೇಂಗಾ ಹಾಕಿ ರುಬ್ಕೊಂಡಿದ್ವಲ್ಲ ಆ ಮಸಾಲ, ಖಾರ ಪುಡಿ ಹಾಕೊಳ್ಳೋಣ. ಏನ್ ಡ್ರೈ ಸ್ಪೈಸಸ್ ಹಾಕಿದಾರ, ಕೊತ್ತಂಬರಿ ಕಾಳು, ಅರಿಶಿನ, ಅದೆಲ್ಲ ಅದು ಹಾಕಿದ ತಕ್ಷಣ ಒಂದ್ 2 ಸೆಕೆಂಡ್ ಅಲ್ಲೇ ಮಸಾಲೆ ಹಾಕೊಂಡ್ಬಿಡಿ, ಇಲ್ಲಾಂದ್ರೆ ಸಿಯೋದಕ್ಕೆ ಶುರು ಆಗುತ್ತೆ. ನೋಡಿ, ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ನಾವು ಆಲ್ರೆಡಿ ಕೋಫ್ತಾಕ್ಕೂ ಉಪ್ಪು ಹಾಕಿದ್ವಿ, ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಎಣ್ಣೆ ಬಿಡೋದಕ್ಕೆ ಶುರು ಮಾಡಿದ್ಮೇಲೆ ನೀವು ಇದಕ್ಕೆ 2 ಕಪ್ನಷ್ಟು, ಅಥವಾ ನಿಮಗೆ ಗ್ರೇವಿ ಎಷ್ಟು ಥಿಕ್ನೆಸ್ ಬೇಕೋ ನೋಡ್ಕೊಂಡು ನೀರ್ ಹಾಕೊಳ್ಳಿ. ಫಸ್ಟ್ ನೀರ್ ಹಾಕೊಳ್ಬೇಡಿ. ನೋಡಿ, ಕುದಿಯೋದಕ್ಕೆ ಶುರುವಾಗಿದೆ. ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕ್ತಿದ್ದೀನಿ. ಹಾಗೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಕೋಫ್ತಾ ಹಾಕೊಳ್ಳೋಣ. ಈ ಕೋಫ್ತಾನ ನೀವು ಸರ್ವ್ ಮಾಡ್ತೀರಾ ಅಂದ್ರೆ ಮಾತ್ರ ಈ ಬಾಲ್ಸ್ ನ ಇದ್ರಲ್ಲಿ ಹಾಕೊಳ್ಳಿ, ಇಲ್ಲಾಂದ್ರೆ ಪೂರ ಎಲ್ಲ ಕೋಫ್ತಾ ನೀವು ಮಾಡಿರೋ ಗ್ರೇವಿನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ನೀವು ಒಂದ್ ಅರ್ಧ ಗಂಟೆ 1 ಗಂಟೆ ಬಿಟ್ಟು ಊಟ ಮಾಡ್ತೀರಾ ಅಂದ್ರೆ ಇದೆರಡನ್ನು ಸಪ್ರೇಟ್ ಆಗಿ ಇಡಿ. ಊಟ ಮಾಡೋ ಟೈಮಲ್ಲಿ ಎರಡನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಬಿಸಿ ಮಾಡಿ ನಂತರ ಸರ್ವ್ ಮಾಡಿ. ನೋಡಿ, ನಮ್ದು ಬಾಳೆಕಾಯಿದು ಕೋಫ್ತಾ ರೆಡಿ ಆಗಿದೆ. ಈ ಕೋಫ್ತಾನ ಸರ್ವ್ ಮಾಡುವಾಗ ಕೂಡ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಕೋಫ್ತಾನ ನೀವು ರೈಸ್ ಜೊತೆ, ರೋಟಿ ಜೊತೆ, ನಾನ್ ಜೊತೆ ಕೂಡ ಸವಿಬಹುದು. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡೋದನ್ನ ಮರಿಬೇಡಿ.